ಹಾಯ್, ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ಡೈನಿಂಗ್ ಹಾಲ್ನಲ್ಲಿ ಟೇಬಲ್ ಟಾಪ್ ವಾಶ್ ಬೇಸಿನ್ ಕೂರಿಸೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಪ್ಲೇವುಡ್ ವರ್ಕು ಮತ್ತು ಗ್ರಾನೈಟ್ ವರ್ಕ್ನ ಮುಗಿಸಿ ಇನ್ಲೆಟ್ ಮತ್ತು ಔಟ್ಲೆಟ್ಗೆ 2 ಹೋಲ್ ಓಡಿಸಿ ರೆಡಿ ಮಾಡಿ ಬಿಡಿಸ್ಕೊಂಡಿದ್ದೀವಿ. ಇಲ್ಲಿ ಕಸ್ಟಮರು ಕಾಂಬಿನೇಷನ್ಗಾಗಿ ಗೋಲ್ಡ್ ಕಲರ್ನೇ ಚೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ನೀವು ಗಮನಿಸ್ತಿರ್ಬೋದು, ವಾಶ್ ಬೇಸಿನ್ನು ಗೋಲ್ಡ್ ವಿತ್ ಬ್ಲ್ಯಾಕ್ ಕಲರಲ್ಲಿದೆ. ಇದಕ್ಕೆ ಟವಲ್ ರಿಂಗು ಗೋಲ್ಡ್ ಕಲರಿಂದ ಹಾಕ್ತಾ ಇದ್ದೀವಿ ಮತ್ತು ಪಿಲ್ಲರ್ ಕಾಕ್ ಸಹ ಗೋಲ್ಡ್ ಕಲರಿಂದ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಲಾಂಗ್ ಸೈಜ್ ಇರೋ ಪಾಪ್ ವೇಸ್ಟ್ ಕಪ್ಲಿಂಗ್ನ ಹಾಕ್ತಾ ಇದ್ದೀವಿ. ಇಲ್ಲಿ ಪ್ಲೇವುಡ್ ಮತ್ತು ಗ್ರಾನೈಟ್ ಎರಡೂ ಸೇರಿ ಥಿಕ್ನೆಸ್ ದಪ್ಪ ಇರೋದ್ರಿಂದ ಶಾರ್ಟ್ ಹಾಕಿದ್ರೆ ವೇಸ್ಟ್ ಪೈಪ್ ಕೂರ್ಲಿಕ್ಕೆ ಜಾಗ ಇರೋದಿಲ್ಲ. ಹಾಗಾಗಿ ನಾವಿಲ್ಲಿ ಲಾಂಗ್ ವೇಸ್ಟ್ ಕಪ್ಲಿಂಗ್ನ ಯೂಸ್ ಮಾಡ್ತಿದ್ದೀವಿ. ಪಾಪ್ ಅಸೆಂಬ್ಲಿ ಬೇಡ ಅಂದರೆ ರಿಮೂವ್ ಮಾಡಿ ಸಹ ಯೂಸ್ ಮಾಡ್ಬೋದು. ಟೈಲ್ಸ್ನವರು ಕೋರ್ ಬಿಟ್ಟಲ್ಲಿ ಹೋಲ್ನ ಸಣ್ಣದು ಮಾಡಿದ್ರು, ಹಾಗಾಗಿ ನಾವು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತಾ ಇದ್ದೀವಿ. ವೇಸ್ಟ್ ಕಪ್ಲಿಂಗ್ ಫಿಟ್ ಮಾಡಲಿಕ್ಕೆ ಬೇಸ್ಗೆ ಸಿಲಿಕಾನು, ವೈಟ್ ಸಿಮೆಂಟು ಇಲ್ಲಾಂದರೆ MCLನ ಹಾಕ್ಬೋದು. ಬಟ್ ಇಲ್ಲಿ ಬ್ರ್ಯಾಂಡೆಡ್ ವೇಸ್ಟ್ ಕಪ್ಲಿಂಗ್ ಯೂಸ್ ಮಾಡ್ತಿರೋದ್ರಿಂದ ವಾಷರೆಲ್ಲ ನೀಟಾಗಿರುತ್ತೆ. ಹಾಗಾಗಿ ನಾವು ವಾಷರ್ನೇ ಹಾಕಿ ಟೈಟ್ ಮಾಡ್ತಾ ಇದ್ದೀವಿ. ಈ ಪಾಪಪ್ ಅಸೆಂಬ್ಲಿ ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ, ಇದನ್ನು ಲಾಕ್ ಮಾಡಿಟ್ರೆ ನೈಟ್ ಟೈಮು ಕಾಕ್ರೋಚ್ ಬರೋದು ತಪ್ಪತ್ತೆ. ಎರಡನೇದಾಗಿ ಮಲೆನಾಡಿನ ಸೈಡ್ನಲ್ಲಿ ಎರೆಹುಳುಗಳ ಹಾವಳಿ ಜಾಸ್ತಿ ಇರುತ್ತೆ, ಅದನ್ನು ಲಾಕ್ ಮಾಡೋದ್ರಿಂದ ಅವಾಯ್ಡ್ ಮಾಡ್ಕೊಳ್ಬೋದು. ಈ ವಾಶ್ ಬೇಸಿನ್ನ ಸೂಟಬಲ್ಗಾಗಿ ಜಾಕ್ವಾರ್ನ ಟಾಲ್ ಬಾಯ್ ಮಾಡಲ್ನ ಪಿಲ್ಲರ್ ಕಾಕ್ನ ಯೂಸ್ ಮಾಡ್ತಿದ್ದೀವಿ. ನೋಡಿ, ಇಲ್ಲಿ ಪ್ಲೇವುಡು ಮತ್ತು ಗ್ರಾನೈಟು ಥಿಕ್ನೆಸ್ ದಪ್ಪ ಆಗಿರೋದ್ರಿಂದ ಟ್ಯಾಪಲ್ಲಿರೋ ಥ್ರೆಡೆಡ್ ಸಾಕಾಗ್ತಿಲ್ಲ. ಹಾಗಾಗಿ ನಾವಿಲ್ಲಿ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೋಸ್ಕರ ಎಕ್ಸ್ಟೆನ್ಷನ್ ನಿಪ್ಪಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ ಏನು ಸಿಂಗಲ್ ಫ್ಲೋ ಪಿಲ್ಲರ್ ಕಾಕ್ ಹಾಕ್ತಾ ಇದ್ದೀವಿ, ಈ ಜಾಗದಲ್ಲಿ ಆಪ್ಷನಲ್ ಆಗಿ ಬೇಸಿನ್ ಡೈವರ್ಟ್ರು ಮತ್ತು ಬೇಸಿನ್ ಮಿಕ್ಸರ್ ಕೂಡ ಹಾಕ್ಬೋದು. ಬಟ್ ಸ್ಟಾರ್ಟಿಂಗಲ್ಲೇ ಹಾಟ್ ಟು ಕೋಲ್ಡು ಪಾಯಿಂಟ್ನ ರೆಡಿ ಮಾಡಿ ಬಿಟ್ಕೊಂಡಿದ್ರೆ ಮಾತ್ರ. ಇಲ್ಲಿ ನಾವು ಬರೀ ಕೋಲ್ಡ್ ವಾಟ್ರಿಗೆ ಮಾತ್ರ ಪಾಯಿಂಟ್ ಬಿಟ್ಕೊಂಡಿದ್ವಿ, ಹಾಗಾಗಿ ಒಂದೇ ಸಿಂಗಲ್ ಫ್ಲೋ ಪಿಲ್ಲರ್ ಕಾಕ್ನ ಯೂಸ್ ಮಾಡ್ತಾ ಇದ್ದೀವಿ. ಟವಲ್ ರಿಂಗ್ ಕೂಡ ಗೋಲ್ಡ್ ಕಲರಿಂದ ಯೂಸ್ ಮಾಡ್ತಾ ಇದ್ದೀವಿ. ಇದು ಇಟಾಲಿಯನ್ ಕಲೆಕ್ಷನ್ ಹಿಂಡ್ವೇರ್ದು. ಇಲ್ಲಿ ಟೈಲ್ಸಿಂದ ಶುರುವಾಗಿ, ಅಂದರೆ ಟೈಲ್ಸು, ಟವಲ್ ರಿಂಗು, ವಾಶ್ ಬೇಸಿನ್ನು, ಟ್ಯಾಪು ಪ್ರತಿಯೊಂದು ಗೋಲ್ಡ್ಮಯ ಆಗಿದೆ. ಫೈನಲ್ ಆಗಿ ಔಟ್ಪುಟ್ ಈ ರೀತಿ ಬಂದಿದೆ.
ಇಲ್ಲಿ ಲೈಟಿಂಗ್ ಮಿರರ್ ಸಹ ಹಾಕಲಾಗಿದೆ. ಇದು ಕಂಪ್ನಿಯವರೇ ಬಂದು ಇನ್ಸ್ಟಾಲ್ ಮಾಡೋಗಿದ್ದಾರೆ. ನಮ್ಮ ವರ್ಕೆಲ್ಲ ಸೇರಿ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.